ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಬ್ರಹ್ಮದೇವರು ಕೇಳ್ತಾರೆ, ಅಲ್ಲ, ಮೋಹದಿಂದಲೋ ಮದದಿಂದಲೋ ಪರಸ್ತ್ರೀ ಸಂಸರ್ಗ ಮಾಡಿಬಿಡ್ತಾನೆ ಅಂತ ಇಟ್ಕೊಳ್ಳಿ ಒಬ್ಬ, ಅವನಿಗೆ ಪ್ರಾಯಶ್ಚಿತ್ತ ಏನಿದೆ ಅದನ್ನು ಹೇಳಿ. ಆಗ ದೇವರು ಹೇಳ್ತಾನೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ, ಅದರಲ್ಲಿ ಸಮುದ್ರಶಾಹಿಯಾದ ಭಗವಂತನನ್ನು ನೆನಪಿಸಿಕೊಂಡು ವ್ರತ ಮಾಡಬೇಕು. ಗೋದಾನ, ಭೂದಾನ, ಹಿರಣ್ಯದಾನ ಇವುಗಳನ್ನು ಮಾಡಿ ಅಶೂನ್ಯ ಶಯನಂ ನಾಮ, ಆ ರಾತ್ರಿ ಮಲಗದೆ ಇಡೀ ದಿವಸ ಇಡೀ ಇರುಳು ಭಗವಂತನ ನಾಮಸ್ಮರಣೆ ಮಾಡಬೇಕು. ಹಾಗೆ ಮಾಡಿದರೆ ಆ ಒಂದು ಕ್ರಿಯೆ ಪ್ರಾಯಶ್ಚಿತ್ತ. ಈ ಸ್ತೋತ್ರ ಮಾಡಬೇಕು. ಶ್ರೀವತ್ಸಧಾರಿನ್ ಶ್ರೀಕಾಂತ ಶ್ರೀಧಾಮನ್ ಶ್ರೀಪತೆ ವ್ಯಯ ಗಾರ್ಹಸ್ಥ್ಯಮ್ಮ ಪ್ರಣಾಚಮ್ಮೆ ಯಾತು ಧರ್ಮಾರ್ಥ ಕಾಮದಂ ಅಂತ. ಶ್ರೀವತ್ಸವನ್ನು ಹೊತ್ತವನೇ, ಶ್ರೀಕಾಂತ ಲಕ್ಷ್ಮಿಯ ಒಡೆಯನೇ, ಶ್ರೀಧಾಮನ್ ಲಕ್ಷ್ಮಿಯ ಮನೆಯೇ, ಅವ್ಯಯ ನಾಶವಿಲ್ಲದವನೇ, ನನ್ನ ಗಾರ್ಹಸ್ಥ್ಯ ನಾಶವಾಗದಿರಲಿ ಅಂತ. ಲಕ್ಷ್ಮಾ ವಿಯುಜ್ಯತೆ ದೇವ ನ ಕದಾಚಿದ್ಯಥಾ ಭವಾನ್ ತಥಾ ಕಲತ್ರ ಸಂಬಂಧೋ ದೇವ ಮಾಮೇ ವಿಯುಜ್ಯತಾಂ. ನೀನು ಹೇಗೆ ಯಾವತ್ತಿಗೂ ಕೂಡ ಲಕ್ಷ್ಮೀದೇವಿಯಿಂದ ಬೇರೆಯಾಗುವುದಿಲ್ಲವೋ ಅಂತೆಯೇ ನಾನೂ ಕೂಡ ಬೇರೆ ಆಗಬಾರದು. ನನ್ನ ಗಾರ್ಹಸ್ಥ್ಯ ಉಳಿಬೇಕು. ಆ ರೀತಿ ನೀನು ಮಾಡಬೇಕು. ಲಕ್ಷ್ಮ್ಯಾ ನ ಶೂನ್ಯೋ ವರದ ಶಯ್ಯಾಂ ತ್ವಂ ಶಯನಂ ಗತಃ ಶಯ್ಯಾ ಮಮಾಪ್ಯಶೂನ್ಯಾಸ್ತು ತಥೈವ ಮಧುಸೂದನ. ಲಕ್ಷ್ಮೀದೇವಿಯೊಡನೆ ಯಾವ ರೀತಿ ನೀನು ಹಾಸಿಗೆಯಲ್ಲಿ ಇರ್ತೀಯೋ, ಲಕ್ಷ್ಮೀದೇವಿಯಿಂದ ಯಾವತ್ತೂ ಭಿನ್ನ ಆಗುವುದಿಲ್ಲವೋ ಆ ರೀತಿ ನಾನು ಕೂಡ ನನ್ನ ಹೆಣ್ಣಿನೊಡನೆ ನಾನು ಬೇರೆಯಾಗದಂತೆ ನೀನು ಮಾಡಬೇಕು ಅಂತ ಬೇಡ್ಕೊಳ್ಬೇಕು. ಯಾಕೆಂದರೆ ಪರಸ್ತ್ರೀ ಸಂಘ ಅಂತನ್ನೋದು ಬಹಳ ಸಮಸ್ಯೆ. ಅದು ಮಾಡಿರ್ತಾನೆ ಯಾರೋ ಒಬ್ಬ, ಅವನು ಹೆಂಗೆ ಪರಿಹಾರ ಮಾಡಿಕೊಳ್ಬೇಕು? ಈ ಎಲ್ಲವನ್ನು ಮಾಡಿ ದೇವರಲ್ಲಿ ಹೀಗೆ ಪ್ರಾರ್ಥನೆ ಮಾಡಬೇಕು ಅಂತ. ಹೀಗೆ ಮಾಡಿ ಅವನು ಸುಮಾರು ದಿವಸಗಳ ತನಕ, ಒಂದು ಪಕ್ಷ ಅಂತ ಸಾಮಾನ್ಯ ಲೆಕ್ಕ, ತೈಲವರ್ಜಿತಂ, ಎಣ್ಣೆ ಇರದ, ಅಕ್ಷಾರ ಲವಣಂ, ಖಾರ ಇರದ, ಉಪ್ಪಿರದ ಏನು ಆಹಾರವನ್ನು ಅವನು ಉಣ್ಣಬೇಕು. ಶಯ್ಯಾದಾನ ಮಾಡಬೇಕು. ಬನ್ನೋ, ಹಾಂ,
ಪ್ರತಿಮಾಂ ದೇವದೇವಸ್ಯ ಸೋದಕುಂಭಾಂ ನಿವೇದಯೇತ್. ಉದಕುಂಭ ನೀರಿನ ಪಾತ್ರೆಯ ಸಮೇತ ದಾನ ಮಾಡಬೇಕು, ಅದು ಒಂದು ಪ್ರಾಯಶ್ಚಿತ್ತ. ಈ ರೀತಿ ಮಾಡಿದರೆ ನಾರಿ ವಿಧವಾ ನ ಸ್ಯಾತ್, ಹೆಣ್ಣು ವಿಧವೆಯಾಗುವುದಿಲ್ಲ, ಗಂಡು ವಿದುರನಾಗುವುದಿಲ್ಲ. ನ ಪುತ್ರ ಪಶುರತ್ನಾನಿ ಕ್ಷಯಂ ಯಾಂತಿ ಪಿತಾಮಹ. ಪುತ್ರ ಪಶು ಇವುಗಳಿದ್ದೇ ಇರುತ್ತೆ. ಈ ರೀತಿ ಅವನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬಹುದು ಅಂತ. ಅದರಿಂದಾಗಿ ಮೋಹದಿಂದ, ಅಜ್ಞಾನದಿಂದ, ಇನ್ಯಾವುದೋ ಕಾರಣದಿಂದ ದಾರಿ ತಪ್ಪಿದವರಿಗೂ ಕೂಡ ಪ್ರಾಯಶ್ಚಿತ್ತ ಇದೆ. ತಪ್ಪು ಹಲವಾರು ರೀತಿಯಿಂದ ಆಗಬಹುದು, ಆದರೆ ಶಾಸ್ತ್ರ ಕರುಣೆಯಿಂದ ಪ್ರಾಯಶ್ಚಿತ್ತವನ್ನು ಹೇಳಿದೆ ಅನ್ನುವಲ್ಲಿಗೆ 71ನೆಯ ಅಧ್ಯಾಯದ ಮುಗಿತಾಯ. ಶೃಣು ಚಾನ್ಯದ್ಭವಿಷ್ಯಂ ಯತ್ ರೂಪ ಸಂಪದ್ವಿಧಾಯಕಂ ಭವಿಷ್ಯತಿ ಯುಗೇ ತಸ್ಮಿನ್ ದ್ವಾಪರಾಂತೆ ಪಿತಾಮಹ. ಇನ್ನೊಂದು ರೀತಿಯಾದ ಒಂದು ಸಂಪತ್ತನ್ನು ಹೇಳುತ್ತೆ. ಪಿಪ್ಪಲಾದ ಮತ್ತು ಯುಧಿಷ್ಠಿರರ ಸಂವಾದ. ವಸಂತಂ ನೈಮಿಷಾರಣ್ಯೇ ಪಿಪ್ಪಲಾದಂ ಮಹಾಮುನಿಂ. ನೈಮಿಷಾರಣ್ಯದಲ್ಲಿ ವಾಸ ಮಾಡುವ ಪಿಪ್ಪಲಾದನಿಗೆ ಈ ಪ್ರಶ್ನೆಯನ್ನು ಯುಧಿಷ್ಠಿರ ಕೇಳ್ತಾನೆ. ಏನು? ಕಥಮಾರೋಗ್ಯಮೈಶ್ವರ್ಯಂ ಮತಿರ್ಧರ್ಮೇ ಗತಿಸ್ತಥಾ ಅವ್ಯಂಗತಾ ಶಿವೇ ಭಕ್ತಿ ವೈಷ್ಣವೋ ವಾ ಭವೇತ್ ಕಥಂ ಅಂತ. ಆರೋಗ್ಯ ಹೇಗೆ ಬರುತ್ತೆ, ಐಶ್ವರ್ಯ ಹೇಗೆ ಸಿದ್ಧಿಸುತ್ತೆ, ಧರ್ಮದಲ್ಲಿ ಬುದ್ಧಿ ಹೇಗೆ ಇರುತ್ತೆ, ಗತಿ ಹೇಗಿರುತ್ತೆ, ಯಾವ ಜನ್ಮದಲ್ಲಿಯೂ ನಮಗೆ ವಿಕಲಾಂಗತಾ ಬರಬಾರದು, ದೇವರಲ್ಲಿ ಭಕ್ತಿ ಬರಬೇಕು, ಏನು ಮಾಡಬೇಕು ಅಂತ. ಆಗ ಪಿಪ್ಪಲಾದರು ಹೇಳಿದರು. ಒಂದು ಕಥೆ ಹೇಳ್ತೇನೆ ಕೇಳು. ವಿರೋಚನ ಮತ್ತು ಶುಕ್ರಾಚಾರ್ಯರ ಸಂವಾದ. ಪ್ರಹ್ಲಾದನ ಮಗ 16 ವರ್ಷದ ವಿರೋಚನ, ರೂಪದಿಂದ ಅಪ್ರತಿಮ. ಆಗ ಅವನು ಏನು ಮಾಡಿದ, ಆ ವಿರೋಚನನನ್ನು ನೋಡಿ ಶುಕ್ರಾಚಾರ್ಯರು ನಕ್ರಂತೆ. ಅದಕ್ಕೆ ವಿರೋಚನ ಕೇಳಿದ, ಯಾಕೆ ನಗ್ತಾ ಇದ್ದೀರ ಸ್ವಾಮಿ, ನಮಗೆ ಹೇಳಿ ಅಂತ. ಈ ಆಕಸ್ಮಿಕವಾದ ಹಾಸ್ಯ ಮೂಡಲ್ಲ ನಿಮ್ಮಂಥವರ ಬಾಯಲ್ಲಿ, ನಿಮ್ಮಂಥವರ ಮೋರೆಯಲ್ಲಿ. ಏನು ಕಾರಣ ಇಲ್ಲದೆ ನೀವು ತಮಾಷೆ ಮಾಡೋರಲ್ಲ, ನಗೋರಲ್ಲ. ಇದೇನಾಯಿತು ಅಂತ ಹೇಳಿ ಅಂತ. ಆಗ ಶುಕ್ರಾಚಾರ್ಯರು ಹೇಳಲಿಕ್ಕೆ ಶುರು ಮಾಡಿದ್ರು. ಪುರಾ ದಕ್ಷ ವಿನಾಶಾಯ ಕುಪಿತಸ್ಯ ತು ಶೂಲಿನಃ. ಬಹಳ ಹಿಂದೆ ದಕ್ಷಯಜ್ಞ ಭಂಗ ಆಯಿತು. ಆ ದಕ್ಷಯಜ್ಞವನ್ನು ಹಾಳು ಮಾಡಿದವ ಸದಾಶಿವ. ಅವನ ಹಣೆಯಲ್ಲಿ ಮೂಡಿದ ಬೆವರು ಅದೇನಾಯಿತು, ಪಾತಾಳಕ್ಕೆ ಬಿತ್ತು. ಆವಾಗ ವೀರಭದ್ರ ಅಂತನ್ನೋನು ಬಂದ. ಅವನಿಗೆ ದೇವರು ಶಿವ ಹೇಳಿದ, ಹೋಗು ಯಜ್ಞವನ್ನು ನಾಶ ಮಾಡು ದಕ್ಷನದ್ದು ಅಂತ. ಇದಾನೀಮಲಮೇತೇನ ಲೋಕದಾಹೇನ ಕರ್ಮಣ ಶಾಂತಿ ಪ್ರದಾತ ತರವೇಚಾಂ ಗ್ರಹಾಣಾಂ ಪ್ರಥಮೋ ಭವಾಂ. ನೋಡು, ಅವನೇನು ಮಾಡಿದ, ದಕ್ಷಯಜ್ಞವನ್ನು ವಿನಾಶ ಮಾಡಿದ. ದಕ್ಷಯಜ್ಞವನ್ನು ವಿನಾಶ ಮಾಡಿದ ಮೇಲೆ ಆ ವೀರಭದ್ರ ಇದ್ದಾನಲ್ಲ, ಅವನಿಗೆ ಹೇಳಿದ, ಇನ್ನು ಮೇಲೆ ನೀನು ಅಂಗಾರಕನಲ್ಲಿ ನೆಲೆಗೊಳ್ಳು ಅಂತ. ಅಂಗಾರಕ ಅನ್ನುವ ಗ್ರಹದಲ್ಲಿ ನೆಲೆಗೊಳ್ಳು. ನಿನ್ನನ್ನು ಯಾರು ಚೆನ್ನಾಗಿ ಪೂಜಿಸುತ್ತಾರೆ ಅವರು ಸದಾಶಿವನನ್ನೇ ಸಂತೋಷಗೊಳಿಸಿದಂತೆ ಒಳ್ಳೆ ರೂಪವನ್ನು ಹೊಂದುತ್ತಾರೆ. ಮಂಗಳ ಗ್ರಹದ ಶಾಂತಿ ಅಂತ ಹೇಳಿದ್ರೆ ಸದಾಶಿವನ ಚಿಂತನೆಯೇ ಆಗಿದೆ. ಸಕದಾಚಿದ್ಭವಾನಸ್ತಸ್ಯ ಪೂಜಾರ್ಘ್ಯಾಧಿಕಮುತ್ತಮಂ ದೃಷ್ಟವಾನ್ ಕ್ರಿಯಮಾಣಂಚ
ಶೂದ್ರೇಣ ಚ ವ್ಯವಸ್ಥಿತಃ ತೇನ ತ್ವಂ ರೂಪವಾನ್ ಜಾತಃ ಸುರಶತ್ರುಕುಲೋದ್ವಹ. ಈ ರೀತಿ ಅಂಗಾರಕನಿಗೆ ಒಂದು ವರ ಕೊಟ್ಟಿದ್ದ ಸದಾಶಿವ. ನೀನು ಅವಾಗ ನಿರ್ಗತಿಕನಾಗಿದ್ದೆ, ಪೂಜೆ ಮಾಡಿದೆ, ಅದರಿಂದಾಗಿ ವಿರೋಚನ ಈ ಚಲುವಾಂತ ಚಲುವನಾದ ರೂಪ. ಅಂಗದಲ್ಲಿ ಒಂದು ಚೂರು ದೋಷ ಇಲ್ಲ. ಯಾಕೆಂದ್ರೆ ಮಂಗಳನ ಒಳಗಡೆ ಇರುವ ದೇವರನ್ನು ನೀನು ಆರಾಧನೆ ಮಾಡಿದ್ದೆ. ಆದ್ದರಿಂದ ದೃಷ್ಟವಾನ್ ಕ್ರಿಯಮಾಣಂಚ ಶೂದ್ರೇಣ ಚ ವಿರೋಚನ ಇತಿ ಪ್ರಾಹುಹು ತಸ್ಮಾತ್ ತ್ವಾಂ ದೇವದಾನವಾಹ. ನಿನಗೆ ವಿರೋಚನ ಅಂತ ಹೆಸರಿಟ್ಟರು ನಿಮ್ಮ ಅಪ್ಪ. ಯಾಕೆ ಗೊತ್ತಾ? ಅದು ಗೂಗಲ್ ನೋಡಿ ಇಟ್ಟಿದ್ದಲ್ಲ, ನಿನ್ನ ದೇಹದ ಸ್ವಭಾವಕ್ಕೆ ಅನುಗುಣವಾಗಿ ಇಟ್ಟ ಹೆಸರು. ವಿವಿಧಾಚ ರುಚಿರ್ಜಾತ ಯಸ್ಮಾತ್ತವ ವಿದೂರಗ. ನಿನ್ನ ಒಂದೊಂದು ದೂರದ ಆಯಾಮದಿಂದ ನೋಡಿದ್ರೆ ನಿನ್ನ ಮೈ ಬಣ್ಣ ಒಂದೊಂದು ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಒಂದೊಂದು ಕಾಂತಿ ನಿನ್ನಲ್ಲಿ ಇದೆ, ಒಂದೊಂದು ಆಂಗಲ್ನಿಂದ ಒಂದೊಂದು ಕಾಂತಿ. ಆ ಅದ್ಭುತವಾದ ಮೈಯ ಚಲುವು ನಿನಗೆ ಇದೆ. ಆದ್ದರಿಂದ ನಿನ್ನ ವಿರೋಚನ ಅಂತ ಕರೀತಾರೆ. ವಿವಿಧತೆಯ ರೋಚತೆ, ಥರಥರನಾಗಿ ಹೊಳೆಯುತ್ತಾನೆ, ಅದರಿಂದಾಗಿ ಇವನು ವಿರೋಚನ ಅಂತ. ಈ ವಿರೋಚನ ಏನಿದೆ ಯಾಕೆ ಬಂತು? ನೀನು ಪೂಜೆ ಮಾಡಿದ್ದರಿಂದ, ಮತ್ತೆ ಬೇರೆಯವರು ಪೂಜೆ ಮಾಡಿದ್ದನ್ನು ನೀನು ನೋಡಿ ಮತ್ತೆ ನೀನು ಮಾಡಿದೆ. ಇದು ಮಂಗಳನ ಒಳಗಡೆ ಇರುವ ಸದಾಶಿವನ ಮಹತ್ವ. ಮಂಗಳನ ಪೂಜೆಯನ್ನು ನೀನು ನೋಡಿದೆ, ಮಾಡಿದೆ. ಆದ್ದರಿಂದಾಗಿ ನಿನಗೆ ಇಷ್ಟು ಅದ್ಭುತವಾದ ರೂಪ ಇದೆ ಅಂತ ವಿರೋಚನನಿಗೆ ಭಾರ್ಗವ ಹೇಳಿದ್ದು. ಈ ಕಥೆಯನ್ನ ದೇವರು ಬ್ರಹ್ಮದೇವರಿಗೆ ಹೇಳ್ತಾ ಇರೋದು. ಅಂದರೆ ಇದು ಮುಂದಾಗತ್ತೆ ಅಂತ ಹೇಳಿದ್ದು. ಇದು ಈ ಘಟನೆ ಆಗುವಾಗ ಮೊದಲು ಬ್ರಹ್ಮದೇವರು ದೇವರ ಒಂದು ಸಂವಾದ, ಅದು ಮುಂದೆ ಹೀಗಾಗತ್ತೆ ಅಂತ ಹೇಳಿದ್ದು ನಮ್ಮ ಕಾಲಕ್ಕಾಗಬೇಕಾದ್ರೆ ಆಗೋಗಿತ್ತು. ವಿರೋಚನ ಉವಾಚ ಭಗವನ್ಸ್ತದ್ವ್ರತಂ ಸಮ್ಯಕ್ ಶ್ರೋತುಮಿಚ್ಛಾಮಿ ತತ್ವತಃ ದೀಯಮಾನಂ ತು ಯದ್ದಾನಂ ಮಯಾ ದೃಷ್ಟಂ ಭವಾಂತರೇ. ಆಗ ವಿರೋಚನ ಹೇಳ್ತಾನೆ, ಹಿಂದೆ ಯಾವುದೋ ನೋಡಿರಬಹುದು, ನನಗೆ ಮರ್ತೋಗಿದೆ, ಆದ್ದರಿಂದಾಗಿ ಆ ವ್ರತದ ಬಗ್ಗೆ ಹೇಳಿ ಅಂತ. ಅವಾಗ ಅಂಗಾರಕ ಚತುರ್ಥಿ ದಿವಸ ಸ್ನಾನ ಮಾಡಬೇಕು. ಅಗ್ನಿರ್ಮೂರ್ಧಾ ದಿವೋ ಮಂತ್ರಂ ಜಪನ್ನಾಸ್ತೆ ಉದಂಗ್ಮುಖ. ಉತ್ತರ ದಿಕ್ಕಿಗೆ ತಿಳ್ಕೊಂಡು ಅಗ್ನಿರ್ಮೂರ್ಧಾ ದಿವಕ್ಕಕುತ್ಪತಿ ಪೃಥಿವ್ಯಾ ಅಯಂ ಅಪಾಮ್ರೇತಾಂತಿ ಜಿನ್ವತಿ ಅನ್ನುವ ಮಂತ್ರದಿಂದ ಸ್ನಾನ ಮಾಡಬೇಕು. ಯಾರಿಗೆ ವೇದ ಬರೋದಿಲ್ಲ, ಯಾರಿಗೆ ವೇದ ಪಾಠ ಆಗಿಲ್ಲ, ಅವರು ತೂಷ್ಣೀಂ ಸ್ಮರನ್ ಭೌಮಂ ಆಸ್ತೆ ಭೋಗ ವಿವರ್ಜಿತ. ಮಂಗಳನ ಒಳಗಡೆ ಇರುವ ದೇವರನ್ನು ನೆನೆಯುತ್ತಾ ಸ್ನಾನ ಮಾಡಿದ್ರೆ ಸಾಕು. ತಥಾಸ್ತಮಿತ ಆದಿತ್ಯೆ ಗೋಮಯೇನಾನುಲೇಪಯೇತ್ ಪ್ರಾಂಗಣಂ ಪುಷ್ಪಮಾಲಾಭಿಃ ಅಕ್ಷತಾಭಿಃ ಸಮಂತತಃ. ಸೂರ್ಯ ಉದಯ ಆದಾಗ ಹೀಗೆ ಸ್ನಾನ ಮಾಡಿ ಸೂರ್ಯ ಮುಳುಗುವವರೆಗೆ ದೇವರ ಚಿಂತನೆ ಮಾಡಬೇಕು. ಮಾಡಿ ಮನೆಯ ಅಂಗಣವನ್ನು ಪುಷ್ಪಮಾಲೆಯಿಂದ ಅಲಂಕಾರ ಮಾಡಿ, ಆಮೇಲೆ ರಕ್ತಚಂದನ ಮೊದಲಾದವುಗಳನ್ನು ಕಲಶದಲ್ಲಿ ಅಭಿಮಂತ್ರಿಸಿ ಚೆನ್ನಾಗಿ ದೇವರನ್ನು ನೆನೆಯಬೇಕು. ಸುವರ್ಣತೃಂಗೀಂ ಕಪಿಲಾಮಥಾರ್ಚ್ಯ ರೌಪ್ಯೈಸ್ಸುರೈ ಕಾಂಸ್ಯದೋಹಾಂ ತವತ್ಸಾಂ ಧುರಂಧರಂ ರಕ್ತಮತೀವ ಸೌಮ್ಯಂ ಧಾನ್ಯಾನಿ ಸಪ್ತಾಂಬರ ಸಂಯುತಾನಿ. ಆಮೇಲೆ ಒಳ್ಳೆಯ ಗೋವುಗಳನ್ನು ದಾನ ಮಾಡಬೇಕು. ಉದಕುಂಭ ಸಮೇತ ಈ ಅಭಿಮಂತ್ರಣ ಮಾಡಿರ್ತಾನಲ್ಲ, ಈ ನೀರಿನ ಕಲಶ ಮತ್ತು ಗೋವು, ಆ ಗೋವಿನಲ್ಲಿ ಗಂಡು ಹೆಣ್ಣು ಎರಡೂ ಮಾಡಬಹುದು. ಗಂಡಿಗೆ ಏನು ಲಕ್ಷಣ ಅಂದರೆ ದುರಂಧರ ಆಗಿರಬೇಕು. ಧೂಹು ಅಂದರೆ ನೊಗ. ಆ ನೊಗವನ್ನು ಹೊರಬಲ್ಲ ಶಕ್ತಿ ಯಾವುದಕ್ಕಿರುತ್ತೋ ಅದು ದುರಂಧರ.
ಆ ದುರಂಧರ ಮತ್ತೆ ಆ ಎತ್ತನ್ನು ಕೊಡಬೇಕು. ಅಂಗುಷ್ಠ ಮಾತ್ರಂ ಪುರುಷಂ ತಥೈವ ಸೌವರ್ಣಮತ್ಯಾಯತ ಬಾಹುದಂಡಂ. ಆಮೇಲೆ ದೇವರ ಅಂಗುಷ್ಠ ಮಾತ್ರ ಪ್ರತಿಮೆಯನ್ನೂ ಕೊಟ್ಟು ಸಮರ್ಪಣೆ ಮಾಡಬೇಕು. ಭೂಮಿಪುತ್ರ ಮಹಾಭಾಗ ಸ್ವೇದೋದ್ಭವ ಪಿನಾಕಿನಃ ರೂಪಾರ್ಥಿತ್ವಾಂ ಪ್ರಪನ್ನೋಹಂ ಗೃಹಾಣಾರ್ಘ್ಯಂ ನಮೋಸ್ತುತೇ. ಓ ಭೂಮಿಯ ಮಗನೇ, ಮಂಗಳನೇ, ಸ್ವೇದೋದ್ಭವ ಪಿನಾಕಿನಃ, ಸದಾಶಿವನ ಬೆವರಿನಿಂದ ಹುಟ್ಟಿದವನೇ, ನನಗೆ ಒಳ್ಳೆ ರೂಪ ಬರಬೇಕು ಅಂತ ಹೇಳಿ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ರೂಪವನ್ನು ನನಗೆ ದಯಪಾಲಿಸು ಅಂತ. ಆಮೇಲೆ ಒಬ್ಬ ಒಳ್ಳೆ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡಬೇಕು. ವಿಷ್ಣು ಭಕ್ತಿ, ಶಿವಭಕ್ತಿ, ಸಪ್ತದ್ವೀಪಾಧಿಪತಿ ಎಲ್ಲ ಬರುತ್ತೆ. ಇದು ಶುಕ್ರಾಚಾರ್ಯರು ವಿರೋಚನನಿಗೆ ಹೇಳಿದ ಕಥೆ. ಇದನ್ನು ಪಿಪ್ಪಲಾದರೂ ಯುಧಿಷ್ಠಿರನಿಗೆ ಹೇಳಿದ ಕಥೆ. ತಥೇತಿ ಸಂಪೂಜ್ಯ ಸಪಿಪ್ಪಲಾದಂ ವಾಕ್ಯಂ ಚಕಾರಾದ್ಭುತ ವೀರ್ಯಕರ್ಮ ಶೃಣೋತಿ ಯಶ್ಚೈನಮನನ್ಯಚೇತಾಃ ತಸ್ಯಾಪಿ ಸಿದ್ಧಿಂ ಭಗವಾನ್ ವಿಧತ್ತೇ. ಇದನ್ನು ಮಾಡಲಿಕ್ಕಾಗಲಿಲ್ವಾ? ಇದನ್ನು ಕೇಳಿದ್ರೂ ಕೂಡ ಪುಣ್ಯ ಉಂಟು ಅಂತ. ಪುರಾಣ ಶ್ರವಣವನ್ನು ಮಾಡ್ತಾ ಇದ್ದರೆ ಸಾಕು. ಆ ಪುರಾಣ ಶ್ರವಣವನ್ನು ಮಾಡ್ತಾ ಇದ್ದಾಗ ಏನೊಂದು ಭಾವ ಬರುತ್ತೆ, ಅದೇ ವ್ರತವನ್ನು ಮಾಡಿದಷ್ಟು ಪುಣ್ಯವನ್ನು ಅದು ಕೊಡುತ್ತೆ. ಹೀಗೆ ಅಂಗಾರಕ ಚತುರ್ಥಿ ವ್ರತವನ್ನು ಹೇಳುವಂತಹ 72ನೆಯ ಅಧ್ಯಾಯ ಆಯಿತು. ಆಮೇಲೆ ಶುಕ್ರವ್ರತವನ್ನು ಇದೇ ರೀತಿ ಮಾಡಲಿಕ್ಕೆ, ಆದರೆ ಮಂತ್ರ ಮಾತ್ರ ಚೇಂಜು. ನಮಸ್ತೆ ತರ್ವಲೋಕೆ ಚ ನಮಸ್ತೆ ಭೃಗುನಂದನ ಕವೇ ಸರ್ವಾರ್ಥ ಸಿದ್ಧ್ಯರ್ಥಂ ಗೃಹಾಣಾರ್ಘ್ಯಂ ನಮೋಸ್ತುತೇ. ಎಲ್ಲ ಲೋಕದ ಒಡೆಯನೇ, ಭೃಗುವಿನ ಮಗನೇ, ಶುಕ್ರನೇ, ಕವಿಯೇ, ನನ್ನ ಎಲ್ಲ ಬಯಕೆಗಳ ಈಡೇರಿಕೆಗಾಗಿ ಇದೋ ಅರ್ಘ್ಯವನ್ನು ಕೊಡ್ತೇನೆ ಅಂತ ಅನ್ನಬೇಕು. ಉಪವಾಸ, ದಾನ ಮೊದಲಾದವುಗಳೆಲ್ಲ ಅದೇ ರೀತಿ. ಇನ್ನು ಇದೇ ರೀತಿ ಬೃಹಸ್ಪತಿ ವ್ರತವೂ ಇದೆ, ಸ್ತೋತ್ರ ಮಾತ್ರ ವ್ಯತ್ಯಾಸ. ನಮಸ್ತೆಂಗಿರತಾಂ ನಾಥ ವಾಕ್ಪತೆ ಚ ಬೃಹಸ್ಪತೆ ಕ್ರೂರಗ್ರಹೈ ಪೀಡಿತಾನಾಂ ಅಮೃತಾಯ ನಮೋ ನಮಃ ಅಂತ ಹೇಳಿ. ಅಂಗಿರಸ್ ಅನ್ನುವ ಋಷಿಯ ಮಗನೇ, ವಾಕ್ಪತೆ ಮಾತಿನ ಒಡೆಯನೇ, ಬೃಹಸ್ಪತಿಯೇ, ಕ್ರೂರ ಗ್ರಹಗಳಿಂದ ಪೀಡಿತನಾದ ನನಗೆ ಒಳಿತನ್ನು ಉಂಟು ಮಾಡು ಅಂತ ನಮಸ್ಕಾರ ಮಾಡಬೇಕು. ಇಲ್ಲಿಗೆ ಇದು ಒಂದು ಅಧ್ಯಾಯ ಮುಗಿತು. ಭಗವನ್ ಭವತಂತಾರ ಸಾಗರೋತ್ತಾರಕಾರಕ ಕಿಂಚಿದ್ವ್ರತಂ ತಮಾಚಕ್ಷ್ವ ಸ್ವರ್ಗಾರೋಗ್ಯ ಸುಖಪ್ರದಂ. ಅದಕ್ಕೆ ಬ್ರಹ್ಮದೇವರು ಕೇಳ್ತಾರೆ, ಒಂದು ಒಳ್ಳೆ ವ್ರತವನ್ನು ಹೇಳು ಅಂತ. ಅವಾಗ ಸೂರ್ಯನನ್ನ ಕುರಿತಾದ ವ್ರತವನ್ನು ಹೇಳ್ತಾರೆ. ಇದರಲ್ಲಿ ಬೆಳಗ್ಗೆ ಬೇಗ ಎದ್ದು ಸಪ್ತಮಿಯ ಸಂದರ್ಭದಲ್ಲಿ ಸ್ನಾನ ಮಾಡಿ, ಶುಕ್ಲ ಪಕ್ಷದ ಸಪ್ತಮಿ ಆದಿತ್ಯವಾರ ಆದಿತ್ಯಸ್ಯ ದಿನಂ ಅಂತ ಅಷ್ಟೇ ಇದೆ. ಆದಿತ್ಯನ ದಿನದಲ್ಲಿ ಸ್ನಾನ ಮಾಡಿ ವಿಜಯ ಅಂತ ಕರೀತಾರೆ. ಆ ದಿನವನ್ನು ಬೆಳಗ್ಗೆ ಚೆನ್ನಾಗಿ ಸ್ನಾನ ಮಾಡಿ ಬಿಳಿ ಬಟ್ಟೆಯನ್ನು ಉಟ್ಟು ಪದ್ಮದ ನಡುವೆ ಇರುವಂತಹ ದಿವಾಕರನನ್ನ ಸ್ತೋತ್ರ ಮಾಡಬೇಕು. ದಿವಾಕರನ ಕುರಿತಾದ ಸ್ತೋತ್ರ ಇದೆ. ತಿಲಪಾತ್ರವನ್ನ ಕೊಡಬೇಕು. ತಿಲ ಅಂತ ಹೇಳಿದ್ರೆ ಒಂದಿಷ್ಟು ಅಲ್ಲ, ಅವತ್ತಿನ ಕಾಲದಲ್ಲಿ ಇಷ್ಟು ಎಳ್ಳನ್ನು ಕೊಡ್ತಾ ಇದ್ರು. ಆ ಎಳ್ಳಿನಿಂದಲೇ ಎಣ್ಣೆ ತೆಗೆದುಕೊಂಡು ಉಪಯೋಗಿಸ್ತಾ ಇದ್ರು. ಇವತ್ತು ಬೇರೆ ಮಾಡ್ಬೋದು, ಏನು ಅಡ್ಡಿ ಇಲ್ಲ. ಈ ರೀತಿ ಪಾಪಗಳಿಂದ ಬಿಡುಗಡೆಗೊಳ್ತಾನೆ. ಇದು ಸೂರ್ಯವ್ರತ ಅಂತ ಹೇಳುದು. ಇಲ್ಲಿಗೆ 74ನೆಯ ಅಧ್ಯಾಯ. ಹಾಗೆ ವಿಶೋಕ ಸಪ್ತಮಿ ಅಂತ ಇದೆ. ವಿಶೋಕ ಸಪ್ತಮಿ ಶೋಕವನ್ನು ಕಳೆದುಕೊಳ್ಳುವುದು, ಅದೇ ಕೃಷ್ಣ ಪಕ್ಷ. ಕೃಷ್ಣ ಪಕ್ಷದ ಸಪ್ತಮಿಯ ದಿವಸ
ದೇವರನ್ನು ಇದೇ ರೀತಿ ಪೂಜಿಸಬೇಕು. ಇದನ್ನು ಯಾರು ಕೇಳ್ತಾರೆ, ಎಪ್ಪಟೇ ಶೃಣುಯಾದ್ವಾಪಿ ವಿಶೋಕಾಖ್ಯಾಂಚ ಸಪ್ತಮೀಂ, ವಿಶೋಕ ಸಪ್ತಮಿಯನ್ನು ಯಾರು ಕೇಳ್ತಾರೆ ಅವರು ಇಂದ್ರಲೋಕವನ್ನು ಹೊಂದುತ್ತಾರೆ ಅಂತ. ಇನ್ನು ದೇವರು ಮುಂದೆ ಹೇಳ್ತಾ ಹೋಗ್ತಾನೆ 76ನೇ ಅಧ್ಯಾಯದಲ್ಲಿ ಫಲಸಪ್ತಮಿ ಅಂತ. ಮಾರ್ಗಶೀರ್ಷದ ಮಾಸದಲ್ಲಿ ಸಪ್ತಮಿಯ ದಿವಸ ಕಾಂಚನ ಕಮಲವನ್ನು, ಬಂಗಾರದ ಕಮಲವನ್ನು ದಾನ ಮಾಡಬೇಕು. ರವಿಂ ಕಾಂಚನಕಂ ಕೃತ್ವ, ಬಂಗಾರದ ಸೂರ್ಯನ ಪ್ರತಿಮೆಯನ್ನು ದಾನ ಮಾಡಬೇಕು ಅಂತ. ಈ ರೀತಿ ದಾನ ಮಾಡಿ ಯಥಾಪ್ರಕಾರ ಅವು ಅಶನಾದಿಗಳನ್ನು ಹಾಕಿ ಅವನು ಮುಂದುವರಿಬೇಕು. ಇದು ಕೂಡ ಅದೇ ಫಲ. ಯಶೃಣೋತಿ ಪಠೇದ್ವಾಪಿ ಸೋಪಿ ಕಲ್ಯಾಣ ಭಾಗ್ ಭವೇತ್. ಅದರಿಂದಾಗಿ ನೋಡಪ್ಪ ಈ ರೀತಿ ಭಯಾನಕವಾದ ಟ್ಯಾಕ್ಸ್ ಹಾಕ್ತಾರೆ ಬಡವರಿಗೆ ಅಂತ ಅನ್ಕೊಳ್ಬೇಡಿ. ಬಡವರಿಗೆ ಕೇಳಿದ್ರೆ ಸಾಕು. ಯಾವ ಶಾಸ್ತ್ರವೂ ಕೂಡ ಇದ್ದವರಿಗೆ ಮಾಡಿ ಅಂತ. ಮತ್ತೆ ಶಾಸ್ತ್ರದ ಇನ್ನೊಂದು ನಿಯಮ ಏನಂದ್ರೆ ನ ಅಶಕ್ಯ ಕಾರ್ಯಚೋದನ, ನಾಶಕ್ಯ ಶಾಸ್ತ್ರ ಚೋದನ. ಅಶಕ್ಯವಾದದ್ದನ್ನು ಮಾಡಿ ಅಂತ ಹೇಳೋದೇ ಇಲ್ಲ ಶಾಸ್ತ್ರ. ಆಮೇಲೆ ಶರ್ಕರಾ ಸಪ್ತಮಿ ಅಂತ ಒಂದಿದೆ. ಅದರಲ್ಲಿಯೂ ದೇವರ ಆರಾಧನೆಯೇ, ಸೂರ್ಯನ ಒಳಗಡೆ ಇರುವ ದೇವರ ಆರಾಧನೆ. ಸೇಮ್ ಇದೇ ರೀತಿ ಸೌರ ಸೂಕ್ತವನ್ನು ಸ್ಮರಣೆ ಮಾಡಬೇಕು ಅಂತಾರೆ. ಸೂರ್ಯ ದೇವತಾಕವಾದ ಸೂಕ್ತ ಏನಿದೆ ವೇದದಲ್ಲಿ, ಅದನ್ನು ಚೆನ್ನಾಗಿ ಮಾಡಿ ದಾನಾದಿಗಳನ್ನು ಮಾಡಬೇಕು. ಎಲ್ಲ ಕಡೆಯೂ ಕೂಡ ದಾನ, ನೀವು ಬೇರೊಬ್ಬರಿಗೆ ಕೊಡ್ತಾ ಇರಬೇಕು ಅಂತ. ಹೀಗೆ ದಾನ ಮಾಡ್ತಾ ಇದ್ರೆ ಕಮ್ಯುನಿಸಂ ಬರೋ ಪ್ರಸಂಗವೇ ಇಲ್ಲ. ಅದಕ್ಕೆ ಫಲಗಳನ್ನು ಹೇಳ್ತಾರೆ. ಅತಃಪರಂ ಪ್ರವಕ್ಷ್ಯಾಮಿ ತದ್ವತ್ ಕಮಲ ಸಪ್ತಮೀಂ ತಸ್ಯಾ ಸಂಕೀರ್ತನಾದೇವ ತುಷ್ಯತೀಹ ದಿವಾಕರ. ಇನ್ನು ಕಮಲ ಸಪ್ತಮಿ ಅಂತ ಸೂರ್ಯನಿಗೆ ಅತ್ಯಂತ ಪ್ರಿಯವಾದ ಸಪ್ತಮಿ. ಇಲ್ಲಿ ವಿಶೇಷ ಯಾವುದು ಅಂತ ಹೇಳಿದ್ರೆ ಸೂರ್ಯನ ಒಳಗಡೆ ಇರುವ ಲಕ್ಷ್ಮಿಯನ್ನ ಮತ್ತೆ ನಾರಾಯಣರನ್ನ ಶ್ರೀ ಸೂಕ್ತದಿಂದ ಆರಾಧನೆ ಮಾಡೋದು. ಇದನ್ನು ಕಮಲ ಸಪ್ತಮಿ ಅಂತ ಕರೀತಾರೆ. ಈ ಕಮಲ ಸಪ್ತಮಿಯನ್ನು ಮಾಡಿದವರಿಗೆ ಗಂಧರ್ವ ವಿದ್ಯಾಧರ ಲೋಕ ಪ್ರಾಪ್ತಿಯಾಗತ್ತೆ. ಮಾಡದವನಿಗಲ್ಲ. ಶೃಣುಯಾಚ್ಚ ಮರ್ತ್ಯ ಪಠೇತ್ಯ ಭಕ್ತ್ಯಾತ ಮತಿಂ ದದಾತಿ ಅಂತ. ಇನ್ನು ರಮ್ಯ ಅಂತ ಮಂದಾರ ಸಪ್ತಮಿ ಅಂತ. ಆ ಮಂದಾರ ಸಪ್ತಮಿಯೂ ಕೂಡ ಸೂರ್ಯ ದೇವತಾಕವಾದದ್ದೇ. ಆಮೇಲೆ ಶುಭ ಸಪ್ತಮಿ ಅಂತ, ಅದು ಕೂಡ ವಿಶೇಷ ಯಾವುದು ಅಂತ ಹೇಳಿದ್ರೆ ಗಣಾಧಿಪನನ್ನು ಹೇಳುವಂತಹ ವ್ರಾತ್ಯ ಸೂಕ್ತ ಅಂತ ಒಂದು ಉಂಟು ಅಥರ್ವ ವೇದದಲ್ಲಿ. ಆ ವ್ರಾತ್ಯ ಸೂಕ್ತವನ್ನು ಪಾರಾಯಣ ಮಾಡ್ತಾ ಶಿವನ ಆರಾಧನೆ. ಮನುರ್ವಾಚ. ಇಲ್ಲಿಗೆ 80 ಅಧ್ಯಾಯ ಮುಗೀತು. ನಾನು ತೀರಾ ಸಂಕ್ಷಿಪ್ತವಾಗಿ ಹೇಳಿಕೊಂಡು ಹೋಗಿದ್ದು. ಇವಾಗ ಇದು ಯಾವ ವ್ರತಗಳು ಆಚರಣೆಯಲ್ಲಿ ಇಲ್ಲ. ಈಗ ಆ ಸ್ಥಾನದಲ್ಲಿ ಬೇರೆ ಬೇರೆ ವ್ರತಗಳು ಬಂದು ಕೂತಿದೆ. ಆಮೇಲೆ ಇನ್ನೂ ಒಂದು ಸಮಸ್ಯೆಯನ್ನು ನಿಮ್ಮ ಕಣ್ಣು ಮುಂದೆ ಇಡಬೇಕು. ಈ ಧರ್ಮಶಾಸ್ತ್ರದಲ್ಲಿ ಈಗ ಸ್ಮೃತಿ ಸಂದರ್ಭ ಅಂತಿದೆ, ಸ್ಮೃತಿ ರತ್ನಾಕರ ಅಂತ ಒಂದಿದೆ. ಈ ತರಹದ ಎಲ್ಲ ಸ್ಮೃತಿ ಕೌಸ್ತುಭ ಅಂತ ಒಂದು ಗ್ರಂಥ ಇದೆ. ಅಲ್ಲಿ ಎಲ್ಲ ಈ ಪುರಾಣದಲ್ಲಿ ಹೀಗಿದೆ, ಈ ಪುರಾಣದಲ್ಲಿ ಹೀಗಿದೆ ಅಂತ ಏನು ಹೇಳುತ್ತೆ, ಅದು ಇವತ್ತಿನ ಪ್ರಿಂಟೆಡ್ ವರ್ಷನ್ನಲ್ಲಿ ಇಲ್ಲ, ತಾಡವಾಲೆಯಲ್ಲಿಯೂ ಇಲ್ಲ. ಹಾಗಾದರೆ ಆ ಹೆಸರು ಹೇಳಿ ಒಂದೋ ಮಾಡಿದ್ದಾರೆ, ಇಲ್ಲವೇ ಇವಾಗಿರೋದಿಲ್ಲ. ಎರಡೂ ರೀತಿ ಚಿಂತನೆ ಮಾಡ್ಬೋದು. ನಿಮಗೆ ಧರ್ಮಶಾಸ್ತ್ರದ ಮೇಲೆ ಗೌರವ ಇದ್ದರೆ ಇಲ್ಲ ಧರ್ಮಶಾಸ್ತ್ರ ಉಲ್ಲೇಖ ಮಾಡುವ ಕಾಲದಲ್ಲಿ ಇತ್ತು, ಈಗ ಇಲ್ಲ ಅಂತ ಹೇಳಬಹುದು. ಧರ್ಮಶಾಸ್ತ್ರ ಬರೆದವ್ರ ಮೇಲೆ ಡೌಟ್ ಇದ್ರೆ ಇಲ್ಲ ಜಮೀನು ತೆಗೆದಿದ್ದಾರೆ ಅನ್ಬೋದು. ಆಪ್ಷನ್ ಈಸ್ ಯುವರ್ಸ್. ಆದರೆ ಎಲ್ಲ ಸಂದರ್ಭದಲ್ಲಿಯೂ ದಾನ ಇಲ್ಲದೆ, ಉಪವಾಸ ಇಲ್ಲದೆ ವ್ರತ ಮುಗಿಯಲ್ಲ. ನೀವು ಉಪವಾಸ ಇರಬೇಕು, ಬೇರೆಯವರಿಗೆ ಊಟ ಹಾಕಬೇಕು, ದಾನ ಮಾಡಬೇಕು. ಲೋಭ ಇರೋ ಹಾಗಿಲ್ಲ, ಇದು ಮುಖ್ಯ. ಹಾಗಂತ ಹೇಳಿ ಇಲ್ಲದೆ ಹೋದರೂ ಬಲಾತ್ಕಾರವಾಗಿ ಮಾಡಿ ಅಂತ ಹೇಳಲ್ಲ.
ಆ ದಿಸೆಯಲ್ಲಿ ನಿಮಗೆ ವಿಜಯದಾಸರ ಒಂದು ಪದ್ಯ ನೀವು ಹೇಳಲೇಬೇಕಾದದ್ದು, ಕೇಳಲೇಬೇಕಾದದ್ದು. ಹಬ್ಬಗಳಿವೆ ಕೇಳು ಉರ್ಬಿಯೊಳಗೆ ವೈದರ್ಭಿರಮಣ ಕರುಣಾಬ್ದಿಯೊಳಿದ ಬಳಿಕ. ಅವರು ಒಂದು ಕಡೆ ಗಂಡ ಹೆಂಡತಿ ಕೂಡುಂಬದೆ ಹಬ್ಬ ಅಂತಾರೆ. ಅವಾಗಲೇನೆ ಸರಳವಾಗಿ ಮಾಡಿ ಹಬ್ಬವನ್ನ. ಸಂಪತ್ತಿದ್ರೆ ವೈಭವದಿಂದ ಮಾಡಿ. ಸಂಪತ್ತಿಲ್ವಾ, ಆರಾಮವಾಗಿ ಮಾಡಿ. ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ನಗನಗತಾ ಊಟ ಮಾಡಿ ಹೇಳೋದೇ ಒಂದು ಹಬ್ಬ ಆಗೋಗತ್ತೆ. ನಿಮಗೆ ಮನಸ್ಸಿನ ಉಲ್ಲಾಸ ಇರಬೇಕು ಅಷ್ಟೇ. ಹೀಗಾಗಿ ಇದೆಲ್ಲ ನೋಡಬೇಕು. ಆತ್ಮಧರ್ಮ ಯಾವುದು ಆಯ್ತಾ, ಶರೀರ ಧರ್ಮ ಯಾವುದು, ಸಂಭವ ಧರ್ಮ ಯಾವುದು. ಅಂದರೆ ಯಾವುದಿದ್ರೆ ಮಾಡಬಹುದು. ಸಂಪತ್ತಿದ್ರೆ ಇದನ್ನೆಲ್ಲ ಮಾಡಿ. ಸಂಪತ್ತಿಲ್ಲದೆ ಹೋದರೆ ಬಲಾತ್ಕಾರವಾಗಿ ಮಾಡ್ಲಿಕ್ಕೆ ಹೋಗಬೇಡಿ. ಅಯ್ಯೋ ಸಾಲ ಮಾಡಿ ಆದರೂ ಕೂಡ ನಾನು ಈ ಹಬ್ಬವನ್ನ ಮಾಡಬೇಕು ಹಾಗೆಲ್ಲ ಇಟ್ಕೊಳ್ಬೇಡಿ. ಸಾಧ್ಯವಾದದ್ದನ್ನು ನೆಮ್ಮದಿಯಿಂದ ಮಾಡಿ. ಎಷ್ಟು ಕಡಿಮೆ ಆಚರಣೆ ಆಗುತ್ತೋ ಅಷ್ಟೇ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ. ಮನಸ್ಸಿನ ನೆಮ್ಮದಿ ಮುಖ್ಯ. ಇಲ್ಲ ನಾವು ಬಹಳ ದೊಡ್ಡ ಗೌಜಿ ಮಾಡಿದೆವು, ಉದ್ವೇಗಕ್ಕೊಳಗಾದೆವು, ಮನಸ್ಸಿಗೆ ಪ್ರಯೋಜನ ಇಲ್ಲ. ಶಾಸ್ತ್ರ ಅದನ್ನು ಹೇಳಲಿಲ್ಲ. ಅದರಿಂದ ಪುರಾಣಗಳು ಹೇಳುತ್ತದೆ. ಹೌದು, ಪುರಾಣಗಳು ಹಾಗೆ ಹೇಳುತ್ತೆ, ಹೀಗೆ ಹೇಳುತ್ತೆ, ಅದು ಆಪ್ಷನಲ್. ಅದು ಈ ಪುರಾಣಗಳ ರಚನೆ ಇನ್ನೂ ಮಧ್ವಾಚಾರ್ಯರು ಹೇಳೋದು. ವೈಷ್ಣವಾನಿ ಪುರಾಣಾನಿ, ಪಂಚರಾತ್ರಗಳಿಂದ ಅನುವಾದ ಮಾಡಿ ವಿಷ್ಣು ಪುರಾಣಗಳನ್ನು ಬರೆದದ್ದಂತೆ. ಶೈವಾತ್ ಪಾಶುಪತಾನಿಚ, ಶೈವಾತ್ ಪಾಶುಪತಾನಿಚ, ಶೈವಾನ್ ಪಾಶುಪತಾನಿಚ. ಪಾಶುಪತಾಗಮದಿಂದ ಶಿವಪರವಾದ ಭಾಗಗಳನ್ನು ಪುರಾಣದಲ್ಲಿ ಬರೆದಿದ್ದಂತೆ. ಬ್ರಾಹ್ಮಾಂಶ್ಚ ವೇದತ ಕೃತ್ವ, ಬ್ರಹ್ಮದೇವತಾಕವಾದ ಭಾಗಗಳನ್ನು ಪುರಾಣಗಳಲ್ಲಿ ವೇದದಿಂದ ತೆಗೆದು ಬರೆದಿದ್ದಂತೆ. ಅದರಿಂದಾಗಿ ನೀವು ಯಾವ ಮಾತು ಹೇಗೆ ಸಂಬಂಧಪಟ್ಟದ್ದು ಅಂತ ನೋಡಿ ನಿರ್ಣಯ ಮಾಡಬೇಕು. ಸಮಾಧಿ ಭಾಷೆಯಿಂದ ಭಾಗವತ ಬರೆದದ್ದು. ಹೀಗಾಗಿ ಭಾಗವತಕ್ಕೆ ಅನುಗುಣವಾಗಿ ಇದನ್ನೆಲ್ಲ ಅರ್ಥ ಮಾಡಬೇಕು. ನಾವು ಇಷ್ಟೊಂದು ವ್ರತಗಳನ್ನು ಹೇಳಿರಬಹುದು, ಕಡೆಯಲ್ಲಿ ನೀವು ಗಮನಿಸಬೇಕು. ಇಷ್ಟೊಂದು ವ್ರತಗಳನ್ನು ಹೇಳುವಾಗಲೂ ಕೂಡ ನೀವು ಗಮನಿಸಬೇಕಾದದ್ದೇನು ಅಂದರೆ, ಮಾಡಲಿಕ್ಕಾಗಲಿಲ್ವಾ, ಇದನ್ನು ಕೇಳಿ ಮಾಡಿದಷ್ಟೇ ಪುಣ್ಯ ಬರುತ್ತೆ ಅಂತ. ಪುರಾಣ ಶ್ರವಣ ಮಾಡಿದ್ರೆ ಸಾಕು, ಮಾಡಿದಷ್ಟೇ ಪುಣ್ಯ ಬರುತ್ತೆ. ಅದರಿಂದಾಗಿ ಸಂಪತ್ತಿದ್ರೆ ಮಾಡಿ, ಸಂಪತ್ತಿಲ್ವಾ ಮಾಡಬೇಡಿ. ಕಾಮ್ಯವ್ರತ ಇದ್ರೆ ಮಾಡಿ. ಏಕೆಂದರೆ ಕೃಷ್ಣಾಮೃತ ಮಹಾರಣವದಲ್ಲಿ ಮಧ್ವಾಚಾರ್ಯರು ಹೇಳುತ್ತಾರೆ, ಏಕಾದಶಿ ಬಿಡಿ ಅಂತನ್ನುವ ಪುರಾಣದ ಮಾತುಗಳೂ ಇದೆ. ಅದು ಕಾಮ್ಯವ್ರತ ಪರವಾಗಿರೋದಾದ್ದರಿಂದಾಗಿ ಅಂತ. ಕಾಮ್ಯವ್ರತ ಪರವಾಗಿರೋದ್ರಿಂದಾಗಿ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ. ಕಿಮಭೀಷ್ಟ ವಿಯೋಗ ಚೋಕ ಸಂದಧ ಸಂಘಾತ್ ಅಲಮುದ್ಧರ್ತು ಮುಪೋಚಣಂ ವ್ರತಂ ವಾ ವಿಭವೋದ್ಭವಕಾರಿ ಭೂತಲೇಸ್ಮಿನ್ ಭವಭೀತೇರಪಿ ಸೂದನಂಚ ಪುಂಸಃ. ಆಗ ಮನು ಕೇಳ್ತಾ ಇದ್ದವನು, ಎಲ್ಲಿ ಮತ್ಸ್ಯ ಪುರಾಣದ ಪ್ರೈಮ್ ಭಾಗಕ್ಕೆ ಬರಬೇಕು. ನೀವು ಎಲ್ಲೋ ಕಳೆದೋಗಿರ್ತೀವಿ ನಾವು. ಇದ್ದಕ್ಕಿದ್ದಾಗೆ ಟಕ್ಕ ಮನು ಕೇಳಿದ ಮತ್ಸ್ಯ ಹೇಳಿದ ಅಂತ. ಮನು ಹೇಳ್ತಾನೆ, ಅಲ್ಲ ಇಷ್ಟ ನಾಶ ಆಗಬಾರದು, ಅನಿಷ್ಟ ಉತ್ಪತ್ತಿ ಆಗಬಾರದು, ಎಲ್ಲ ಸಂಪತ್ತು ಬರಬೇಕು. ಆ ಥರದ್ದೊಂದು ವ್ರತ ಇದ್ರೆ ಹೇಳಿ, ಅದನ್ನು ನಾನು ಮಾಡ್ತೇನೆ ಅಂತಲ್ಲ ಹೇಳಿ. ಅದಕ್ಕೆ ಮತ್ಸ್ಯ ಹೇಳ್ತಾನೆ, ಪರಿಪೃಷ್ಟಮಿದಂ ಜಗತ್ಪ್ರಿಯಂತೆ ವಿಬುಧಾನಾಮಪಿ ದುರ್ಲಭಂ ಮಹತ್ವಾತ್. ದೇವತೆಗಳಿಗೂ ಕೂಡ ಗೊತ್ತಿರದ ಪ್ರಶ್ನೆಯನ್ನು ನೀನು ಕೇಳ್ತಾ ಇದ್ದೀಯಪ್ಪ. ಹೇಳ್ತೇನೆ ಕೇಳು. ಎಲ್ಲರಿಗೂ ಗುಟ್ಟಾದ ವ್ರತ ವಿಶೋಕ ದ್ವಾದಶಿ ವ್ರತ ಅಂತ. ಶೋಕವೇ ಬರೋದಿಲ್ಲ. ದಶಮ್ಯಾಂ ಲಘು ಭುಗ್ವಿದ್ವಾನ್
ನಾರಭೇನ್ನಿಯಮೇನತು. ದಶಮಿ ದಿವಸ ಅತ್ಯಂತ ಅಲ್ಪ ಊಟ ಮಾಡಬೇಕು. ನಾಳೆ ಹೇಗೂ ಇಲ್ಲ ಅಂತ ಹೇಳಿ ಕಂಠಮಟ್ಟ ತಿನ್ನಬಾರದು. ದಶಮ್ಯಾಂ ಲಘು ಭುಗ್ವಿದ್ವಾತ್ ವಿದ್ವಾನ್ ನಾರಭೇನ್ನಿಯಮೇನತು ಉದಂಗ್ಮುಖ ಪ್ರಾಂಗ್ಮುಖೋ ವಾ ದಂತಧಾವನ ಪೂರ್ವಕಂ. ಅವತ್ತು ಪರಿಮಳ ಬೀರುವ ದಂತಧಾವನ ಮಾಡಲಿಕ್ಕೆ ಇದಿದೆ, ಏನು ಪರ್ಮಿಷನ್ ಇದೆ. ದಶಮಿ ದಿವಸ. ಏಕಾದಶಿ ದಿವಸ ಪರಿಮಳ ಭರಿತವಾದ ದಂತಧಾವನ ಮಾಡಲಿಕ್ಕೆ ಅವಕಾಶ ಇಲ್ಲ, ಹಲ್ಲು ಬಿಳಿ ಆಗ್ಬೇಕಷ್ಟೆ. ಶ್ರಿಯಂ ವಾಭ್ಯರ್ಚ ವಿಧಿವತ್ ಭೋಕ್ಷಾಮಿತ್ವ ಪರೇಹನಿ. ಏಕಾದಶಿ ಬೆಳಗ್ಗೆ ಸಂಕಲ್ಪ ಮಾಡಬೇಕು, ದೇವರೇ ಇವತ್ತು ಉಪವಾಸ ಇದ್ದು ನಾಳೆ ಊಟ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಆಮೇಲೆ ಪಂಚಗವ್ಯದ ಜಲದಿಂದ ಮತ್ತೆ ಎಲ್ಲ ಔಷಧಗಳಿಂದ ಸ್ನಾನ ಮಾಡಬೇಕು. ಬಿಳಿ ಬಟ್ಟೆಯನ್ನು ಉಡಬೇಕು. ದೇವರನ್ನ ಉತ್ಪಲದಿಂದ ಪೂಜಿಸಬೇಕು. ಉತ್ಪಲ ಅಂದರೆ ನೈದಿಲೆ ಅಂತಾರೆ. ರಾತ್ರಿ ಪದ್ಮ ಬೆಳಗ್ಗೆ ಅರಳೋದು, ರಾತ್ರಿ ಅರಳೋದು ನೈದಿಲೆ. ಅಲ್ಲ, ನೈದಿಲೆ ಅನ್ನೋದು ಅರ್ಥ ಆಗಲಿಲ್ಲ ಅಂದರೆ ಮಾರ್ಕೆಟ್ಗೆ ಹೋದ್ರೆ ಅವರೇ ಕೊಡ್ತಾರೆ. ಬೆಳಗ್ಗೆ 3 ಗಂಟೆಗೆ ಹೋದ್ರು ಕೊಡ್ತಾರೆ. ಶ್ರಿಯೇ ಪದ್ಮಾನಿ ಜುಹುಯಾತ್ ಸಂಪ್ರೀತ್ಯ ಉತ್ಪಲಾನಿಚು ಶರಾಂಜಯಾಯ ಜುಹುಯಾದ್ ಅಭಿಮಂತ್ರ್ಯ ಪ್ರಯೋಜಯೇತ್ ಅಂತ ಹೇಳಿ ತಂತ್ರಸಾರ ಸಂಗ್ರಹ. ಶ್ರಿಯೇ ಪದ್ಮಾನಿ ಜುಹುಯಾತ್, ಚೆನ್ನಾಗಿ ಶ್ರೀ ಸಿದ್ಧಿ ಆಗಬೇಕು ಅಂದರೆ ನೈದಿಲೆಗಳನ್ನು ಹೋಮಿಸಬೇಕು ಅಥವಾ ನೈದಿಲೆಗಳಿಂದ ಅರ್ಚನೆ ಮಾಡಬೇಕು. ಶ್ರಿಯೇ ಪದ್ಮಾನಿ ಜುಹುಯಾತ್. ಸಂಪ್ರೀತ್ಯ, ಪ್ರೀತಿ ಉಂಟಾಗಬೇಕು. ನನಗೆ ದೇವರಿಗೆ ನನ್ನ ಮೇಲೆ ಉತ್ಕಟ ಪ್ರೀತಿ ಉಂಟಾಗಬೇಕು, ನನ್ನ ಪ್ರೀತಿಸ್ಬೇಕು, ಮಗುವಿನ ತರಹ ಅವರು ಪ್ರೀತಿಸ್ಬೇಕು ಅಂತಂದರೆ ಉತ್ಪಲಾನಿ ಜುಹುಯಾತ್ ಅಂತ. ಅಲ್ಲಿ ಹೋಮನ್ನು ಮಾಡಬಹುದು, ಅರ್ಚನೆಯನ್ನು ಮಾಡಬಹುದು. ಇಲ್ಲಿ ಶ್ರೀಶಂ ಉತ್ಪಲೈಹಿ ವಿಶೋಕಾಯ ನಮಪ್ಪಾದೌ ಜಂಘೇ ಚ ವರದಾಯ ಚ. ದೇವರ ಹೆಸರು ವಿಶೋಕ, ಶೋಕ ಇಲ್ಲ. ಅವನಿಗೆ ಪಾದಗಳಿಗೆ ನಮಸ್ಕಾರ ಅಂತ ಹೂವನ್ನು ಅರ್ಪಣೆ ಮಾಡಬೇಕು. ಜಂಘೇ ಚ ವರದಾಯ ಚ, ವರದನಾದ ದೇವರ ಜಂಘವನ್ನು ಪೂಜಿಸ್ತೇನೆ. ಶ್ರೀಶ ಎನ್ನುವ ದೇವರ ಜಾನುನಿ ಪೂಜಯಾಮಿ. ಊರು ಚ ಜಲಶಾಯಿನೇ, ತೊಡೆಯನ್ನು ಪೂಜಿಸುತ್ತೇನೆ. ಜಲಶಾಯಿಯಾದ ನಾರಾಯಣನ ತೊಡೆಯನ್ನು ಪೂಜಿಸುತ್ತೇನೆ. ಕಂದರ್ಪನಾದ ಭಗವಂತನ ಗುಹ್ಯವನ್ನು ಪೂಜಿಸುತ್ತೇನೆ. ಮಾಧವನ ಕಟಿಯನ್ನು ಪೂಜಿಸುತ್ತೇನೆ. ದಾಮೋದರನ ಉದರವನ್ನು ಪೂಜಿಸುತ್ತೇನೆ. ವಿಪುಲನ ಪಕ್ಕೆಲುಬಗಳನ್ನು ಪೂಜಿಸುತ್ತೇನೆ. ಪದ್ಮನಾಭನ ನಾಭಿಯನ್ನು, ಮನ್ಮಥನ ಹೃದಯವನ್ನು, ಶ್ರೀಧರನ ಎದೆಯನ್ನು, ಮಧುಜಿತನ ಕೈಗಳನ್ನು, ಚಕ್ರಿಯಾದ ದೇವರ ಎಡತೋಳನ್ನು, ಗದಿಯಾದ ದೇವರ ಬಲತೋಳನ್ನು ಪೂಜಿಸುತ್ತೇನೆ. ವೈಕುಂಠನೆಂಬ ದೇವರ ಕಂಠವನ್ನು, ಯಜ್ಞಮುಖನೆಂಬ ದೇವರ ಮುಖವನ್ನು ಪೂಜಿಸುತ್ತೇನೆ. ನಾಸಾಂ ಅಶೋಕ ನಿಧಯೇ, ಅಶೋಕ ನಿಧಿ ಎನಿಸಿರುವ ದೇವರ, ಶೋಕನಿಧಿ ಅಲ್ವಲ್ಲ, ಅಶೋಕ ನಿಧಿ ಎನಿಸಿರುವ ದೇವರ ಮೂಗನ್ನು ಪೂಜಿಸುತ್ತೇನೆ. ವಾಸುದೇವನ ಕಣ್ಗಳನ್ನು ಪೂಜಿಸುತ್ತೇನೆ. ವಾಮನನ ಲಲಾಟವನ್ನು ಪೂಜಿಸುತ್ತೇನೆ. ಹರಿ ಎನ್ನುವ ಹೆಸರಿನ ನಾರಾಯಣನ ಭ್ರುವವು ಹುಬ್ಬುಗಳನ್ನು, ಅಲಕಾನ್ ಮಾಧವಾಯೇತಿ, ಮಾಧವನ ಗುಂಗುರುಳುಗಳನ್ನು ಪೂಜಿಸುತ್ತೇನೆ. ಮುಂಗುರುಳನ್ನು ಪೂಜಿಸುತ್ತೇನೆ. ದೇವರ ಕಿರೀಟವನ್ನು ಪೂಜಿಸುತ್ತೇನೆ, ವಿಶ್ವರೂಪಿಯಾದದ್ದು. ಸರ್ವಾತ್ಮನೇ ನಮಃ ಅಂತ ಶಿರಸ್ಸನ್ನು ಪೂಜಿಸುತ್ತೇನೆ. ಈ ರೀತಿ ದೇವರನ್ನು ಪೂಜಿಸಬೇಕು. ಮಂಡಲದಲ್ಲಾದರೂ ಪೂಜಿಸಬಹುದು, ಸ್ಥಂಡಿಲವನ್ನು ಮಾಡಿ ಆಮೇಲೆ ವೇದಿಯನ್ನು ಬರೆದು ಅಥವಾ ವೇದಿಯನ್ನು ಕಟ್ಟಿ ಪೂಜಿಸಬಹುದು. ಈ ರೀತಿ ಮಾಡ್ತಾ ಪ್ರತಿಮೆಯನ್ನು ಮಣ್ಣಿನಿಂದ ಮಾಡಿ ಪೂಜಿಸಿ ವಿಸರ್ಜನೆ ಮಾಡಬಹುದು. ಅದು 2-3 ತರಹದ ಪೂಜೆ ಇದೆ. ಆದರೆ ಪುರಾಣ ಆಗಲಿ, ತಂತ್ರಗ್ರಂಥ ಆಗಲಿ ಸ್ವಯಂುದ್ಭವ ಹೇಳೋಲ್ಲ. ಯಾರಾದರೊಬ್ಬರು ಪ್ರತಿಷ್ಠೆ ಮಾಡಿರಲೇಬೇಕು.
ಪ್ರತಿಷ್ಠೆ ಮಾಡಿಯೇ ಇರ್ತಾರೆ. ನಮ್ಗೆ ಗೊತ್ತಿಲ್ಲದೆ ಇರೋ ಕಾಲವನ್ನು ಬೇಕಾದ್ರೆ ಹೇಳೋಣ, ಸ್ವಯಂ ವ್ಯಕ್ತ ಅಂತ. ಆದರೆ ಅರ್ಚಾವತಾರ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ, ಪುರಾಣದಲ್ಲಿಯೂ ಇಲ್ಲ, ಪಂಚರಾತ್ರದಲ್ಲಿಯೂ ಇಲ್ಲ. ಇರಲಿ, ಅದನ್ನು ನಾವು ಪಕ್ಕದಲ್ಲಿಡೋಣ. ಅರ್ಚಾವತಾರವನ್ನು ಪಕ್ಕದಲ್ಲಿಡೋಣ. ಅಂದರೆ ದೇವರೇ ಪ್ರತಿಮೆಯಾಗಿ ಬಿಡೋದು. ದೇವರು ಸಾಕ್ಷಾತ್ ಪ್ರತಿಮೆಯಾಗಿ ನಿಂತಿದ್ದಾನೆ ಅಂತಾರಲ್ಲ, ಅದು ಅಸದುಪಾಸನೆ ಅಂತಾರೆ. ಅದರಿಂದಾಗಿ ಏನ್ ಮಾಡಬೇಕು? ನದಿ ವಾಲುಕಯ, ನದಿಯ ಮಣ್ಣಿನಿಂದ ಮೂರ್ತಿಯನ್ನು ಪೂಜಿಸಬಹುದು. ಆ ಮೂರ್ತಿ ಹೆಂಗ್ ಮಾಡಬೇಕು? ಚೂರ್ಪೆ ಮೊರದಲ್ಲಿ ಅದನ್ನು ಬಿಡಿಸಿ ಪೂಜೆ ಮಾಡಿ ಆ ಮರವನ್ನು ವಿಸರ್ಜನೆ ಮಾಡುವಾಗ ತೊಳೆದು ದಾನ ಮಾಡಿಬಿಡೋದು. ಮೊರ, ಶೂರ್ಪ ಅಂತ ಕರೀತಾರೆ. ಶೂರ್ಪ ಅಂದರೆ ಮೊರ ಅಂತ. ಅದನ್ನ ಮಾಡ್ತಾರೆ. ನಮೋ ದೇವ್ಯೈ ನಮಃ ಶಾಂತ್ಯೈ, ನಮೋ ಲಕ್ಷ್ಮೀ ನಮೋ ನಮಃ ಅಂತ ವಿಶೋಕನಾದ ಭಗವಂತನನ್ನು ಪೂಜಿಸಿ ಆದ ಮೇಲೆ ವಿಶೋಕ ಎನಿಸಿದ ಲಕ್ಷ್ಮಿಯನ್ನು ಪೂಜಿಸಬೇಕು. ಅವಳಿಗೂ ಇದೇ ರೀತಿಯಾದ ಚಿಂತನೆಗಳು. ಈ ಎಲ್ಲ ಪುಲ್ಲಿಂಗದಲ್ಲಿ ಹೇಳಿದ್ವಲ್ಲ, ಅದನ್ನು ಸ್ತ್ರೀಲಿಂಗದಲ್ಲಿ ಹೇಳ್ತಾ ಬರೋದು. ಮಾಧವಾಯೈ ನಮಃ ಶಿರಸಂಪೂಜಯಾಮಿ ಅಥವಾ ಶಿರಪೂಜಯಾಮಿ, ಎರಡರಲ್ಲಿ ಯಾವುದಾರೊಂದು. ಪದ್ಮನಾಭಾಯೈ ನಮಃ ನಾಭಿಂ ಪೂಜಯಾಮಿ. ಹಾಗೆ ಮಾಡಿ ಉತ್ಪಲಂ ಕರವೀರಂ ವಾ ಬಾಣಮಮ್ಲಾನ ಕುಂಕುಮಂ ಕೇತಕಿ ಸಿಂಧುವಾರಂಚ ಮಲ್ಲಿಕಾ ಗಂಧಪಾಟಲ ಪರಿಮಳಭರಿತವಾಗಿರುವ ಸಮಗ್ರ ಹೂವನ್ನು ನೀವು ಅರ್ಪಣೆ ಮಾಡಬೇಕಾದ್ರೆ ಫಸ್ಟ್ ಕ್ವಾಲಿಟಿ ಯಾವುದು ಅಂತಂದರೆ ಅದು ಮೊದಲು ಪರಿಮಳ ಬೀರಬೇಕು. ಯಾಕೆಂದರೆ ಹೂವು ಅವಾಗ ಹೆಂಗೆ ಹಾಕೊಳ್ತಾ ಇದ್ರು ಅಂದರೆ ಸೆಂಟಿಗೆ ಪ್ರತಿನಿಧಿಯಾಗಿ ಹಾಕೊಳ್ತಾ ಇದ್ರು, ಅಥವಾ ಗಂಧವನ್ನು ಹೀಗೆ ತೆಗೆದು ಹೀಗೆ ಹಚ್ಕೊಳ್ತಾ ಇದ್ರು. ಈಗ ಅದು ಗಾಳಿ ರೂಪದಲ್ಲಿ ಬಂದು ಅಥವಾ ಇಬ್ಬನಿ ರೂಪದಲ್ಲಿ ಬಂದು ಆ ಥರ ಏನೋ ಒಂದು ಸ್ವ್ಯಾಗ್ ರೂಪದಲ್ಲಿ ಬಂದು ಅದೆಲ್ಲ ಹೀಗೆ ಆವರಿಸಿಕೊಳ್ಳೋದು. ಇದೇ ತರಹ ಹೂವನ್ನು ಹಾಕ್ಕೊಂಡ್ಬಿಡ್ತಾ ಇದ್ರು. ಹೂವು ಹಾಕ್ಕೊಂಡ್ರೆ ಪರಿಮಳಭರಿತವಾಗಿರುತ್ತೆ ಮೈ ಅಷ್ಟೇ. ಅವಾಗ ಹೂಗಳನ್ನು ಕಟ್ಟಿ ಹಾಕ್ಕೊಳ್ತಾ ಇದ್ರು. ಈಗ ಅದನ್ನು ಒತ್ತಿ ಗಾಳಿಯ ರೂಪದಲ್ಲಿ ಇರೋದನ್ನು ಏನೋ ಮಾಡ್ತಾ ಇದ್ದೇವೆ. ಕಾನ್ಸೆಪ್ಟ್ ಇಷ್ಟೇ. ಅಂದಾಗಿ ಈ ಎಲ್ಲ ಹೂಗಳಿಂದ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಬೇಕು ಅನ್ನುವಲ್ಲಿಗೆ ಅಶೀತಿತಮ ಅಧ್ಯಾಯ. ಅದರಿಂದಾಗಿ ಏನಾಯಿತು? ಏಕಾದಶಿ ಪೂಜೆ ಮಾಡಿ ಮುಂದೆ ಹೇಳಲ್ಲ ಅವರು, ಅಷ್ಟೇ ನಿಲ್ಲಿಸ್ಬಿಟ್ರು. ದ್ವಾದಶಿ ಪಾರಾಯಣ ಮಾಡಿ, ಊಟಕ್ಕೆ ಹಾಕಿ ಪಾರಾಯಣ ಮಾಡಿ, ನೀವು ಪಾರಾಯಣ ಮಾಡಿ ವ್ರತವನ್ನು ಸಮಾಪ್ತಿಗೊಳಿಸೋದು ಅಷ್ಟೇ. ಪ್ರತಿಯೊಂದು ವ್ರತ ಪ್ರಾರಂಭಕ್ಕೆ ಮೊದಲು ದೇವರ ಪ್ರಾರ್ಥನೆ, ವ್ರತ ಮುಗಿದ ಮೇಲೆ ದೇವರಲ್ಲಿ ಸಮರ್ಪಣೆ. ಇದು ಮಾಡ್ತಾ ಹೋಗ್ಬೇಕು, ಯಾವುದೇ ವ್ರತ ಆಗಲಿ. ಈ ತರಹದ ಸಂಕಲ್ಪ ಮತ್ತು ಕೃಷ್ಣಾರ್ಪಣ ಇಲ್ಲದೆ ಇದ್ರೆ ಅದು ಪ್ರಾಚೀನ ಅಲ್ಲ ಅಂತ ತಿಳ್ಕೊಳ್ಳಿ. ನೀವೆಲ್ಲ ಮಾಡ್ತಾ ಇರ್ತೀರಲ್ಲ ಈಗ, ಅದು ಪ್ರಾಚೀನ ಅಲ್ಲ. ಯಾಕೆಂದ್ರೆ ಅದು ಆ ಬೇಸಿಕ್ ಕಾನ್ಸೆಪ್ಟೇ ಇಲ್ಲ. ವ್ರತ ಇಲ್ಲ, ಉಪವಾಸ ಇರೋದಿಲ್ಲ, ದಾನ ಇರುತ್ತೇನೋ, ಆದರೆ ಇದ್ಯಾವುದು ಸಂಕಲ್ಪ ಮತ್ತೆ ಇದಿರಲ್ಲ. ಸೀದಾ ಶುರು ಮಾಡೋದೆ ಕೂತ್ಕೊಂಡು ಮುಂದೆ. ಗುಡಧೇನು ವಿಧಾನಮ್ಮೆ ಸಮಾಚಕ್ಷ ಜಗತ್ಪತೆ. ಗುಡಧೇನು ಆ ಬಂಗಾರದ ಗುಡ ಅಂತಂದ್ರೆ ಬೆಲ್ಲ. ಗುಡಧೇನು ಅಂತ, ಘೃತಧೇನು ಕೇಳಿದ್ದೇವೆ, ತಿಲಧೇನು ಕೇಳಿದ್ದೇವೆ, ಗುಡಧೇನು ಅಂತ ಒಂದು. ಗುಡಧೇನು ದಾನ ಏನಾಗಂದ್ರೆ, ತಿಲಧೇನು ಅಂದ್ರೆ ಒಂದು ಹಸುವಿನಷ್ಟು ಭಾರದ ಎಳ್ಳನ್ನು ದಾನ ಮಾಡೋದು. ಅದನ್ನೇನಂತ ಕರೆದ್ರು? ತಿಲಧೇನು ಅಂತ. ಆಮೇಲೆ ಅದೇ ರೀತಿ ಘೃತಧೇನು ಅಂದ್ರೆ ಒಂದು ಹಸುವಿನಷ್ಟು ಭಾರದ ತುಪ್ಪ, ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಇದರಲ್ಲಿ ಪಾತ್ರೆಯಲ್ಲಿ ಹಾಕಿ ಕೊಡೋದು. ಆಮೇಲೆ ಗುಡಧೇನು ಬೆಲ್ಲವನ್ನು ಹಾಕಿ ಕೊಡಬೇಕು. ಅದನ್ನ ಹೇಗೆ ಮಾಡಬೇಕು ಹೇಳ್ತೇನೆ ಕೇಳು. ದರ್ಭೆಯನ್ನ ಹಾಕಿ ಭಾರ ಚತುಷ್ಟಯಂ
4 ಮಣ ಬೆಲ್ಲವನ್ನ ಇಟ್ಟು ಇದು ಹಸು ಅಂತ ಚಿಂತನೆ ಮಾಡಿ, ಆಮೇಲೆ 1 ಭಾರದಷ್ಟು ಬೆಲ್ಲವನ್ನು ಪ್ರತ್ಯೇಕವಾಗಿಟ್ಟು ಇದು ಕರು ಅಂತ ಚಿಂತನೆ ಮಾಡಿ ಅದನ್ನ ದಾನ ಮಾಡಬೇಕು. ಬೆಲ್ಲವನ್ನ ಇದು ಪಂಚರಾತ್ರದಲ್ಲಿ ಆಮೇಲೆ ಏನಾಯ್ತು ಗೊತ್ತಾ? ಗುಡಧೇನು, ಘೃತಧೇನು, ತಿಲಧೇನು, ಫಲಧೇನುವು ಶುರು ಆಯಿತು. ನೀವು ತಕ್ಕಡಿಯಲ್ಲಿ ಕೂತ್ಕೊಳ್ಳೋದು, ನಿಮ್ಮ ಭಾರವನ್ನ ಎಷ್ಟು ಅದು ಅಷ್ಟು ರಿಪ್ಲೇಸ್ ಮಾಡುತ್ತೆ, ಅದನ್ನು ದಾನ ಮಾಡ್ಬಿಡೋದು. ತುಲಾಭಾರ ದುಡ್ಡು ಹಿಡ್ಕೊಂಡು ಬರೋದಲ್ಲ, ದುಡ್ಡು ದಾನ ಮಾಡೋದು. ನಿಮ್ಮ ಭಾರದಷ್ಟನ್ನು ದಾನ ಮಾಡೋದು. ಇತ್ಯೇವಂ ರಚಯಿತ್ವಾತೌ ಧೂಪದೀಪೈರತಾರ್ಚಯೇತ್ ಯಾ ಲಕ್ಷ್ಮೀ ಸರ್ವಭೂತಾನಾಂ ಯಾ ಚ ದೇವೇಶ್ವವಸ್ಥಿತ ಧೇನುರೂಪೇಣ ತಾ ದೇವಿ ಮಮ ಶಾಂತಿಂ ಪ್ರಯಚ್ಛತು. ಕಬ್ಬಿನಲ್ಲಿ ರಸವಾಗಿ ಆ ರಸ ಹೆಪ್ಪುಗಟ್ಟಿ ಆ ಬೆಲ್ಲದಲ್ಲಿ ಯಾವ ದೇವಿ ಇದ್ದಾಳೋ ಅವಳು ಈ ದಾನದಿಂದ ಪ್ರೀತಳಾಗಿ, ಅಂದರೆ ಲಕ್ಷ್ಮೀದೇವಿ ಪ್ರೀತಳಾಗಿ ಸಂಪತ್ತನ್ನು ಕೊಡಲಿ. ಆ ತರಹ ಸ್ತೋತ್ರ. ವಿಷ್ಣೋರ್ ವಕ್ಷಸಿಯ ಲಕ್ಷ್ಮೀ ಸ್ವಾಹಾಯ ಚ ವಿಭಾವತೋ ಚಂದ್ರಾರ್ಕ ಶಕ್ರ ಶಕ್ತಿರಿಯ ಧೇನು ರೂಪಾಸ್ತು ಸಾಶ್ರಿಯೇ ಅಂತ ಹೇಳಿ ಈ ರೀತಿ ಎಲ್ಲ ಒಂದು ಈ ಮಂತ್ರಗಳನ್ನು ಬರುತ್ತೆ. ಈ ಮಂತ್ರಗಳನ್ನು ಹೇಳಿಕೊಂಡು ದಾನ ಮಾಡಿ, ಈ ಮಂತ್ರಗಳನ್ನು ಹೇಳ್ತಾ ಇರಿ ಅಂತ ಬರುತ್ತೆ. ಅದನ್ನು ದಾನ ಮಾಡಬೇಕು. ಈ ರೀತಿ ಮಾಡಿಕೊಂಡು ಯಶೃಣೋತಿ ಇತಿ ಪಠತಿಯ ಇತ್ತಂ ಯಶೃಣೋತಿ ಹಸಮ್ಯಕ್ ಮಧುಮುರನರಕಾರೇರರ್ಚನಂ ಯಶ್ಚ ಪಶ್ಚೇತ್. ಯಾರು ಈ ರೀತಿ ಹೇಳ್ತಾರೆ, ಹೇಳಿದ್ದನ್ನ ಯಾರು ಕೇಳ್ತಾರೆ, ಅವರಿಗೂ ಗುಡಧೇನು, ತಿಲಧೇನು, ಘೃತಧೇನುಗಳನ್ನು ದಾನ ಮಾಡಿದ ಪುಣ್ಯ ಸಿಗತ್ತೆ. ಇಲ್ಲಿಗೆ 82ನೇ ಅಧ್ಯಾಯ. ದಾನ ಮಾಹಾತ್ಮ್ಯಮುತ್ತಮಂ. ದಾನದ ಬಗ್ಗೆ ಹೇಳಿ ಅಂತ ಅದಕ್ಕೆ ಹೇಳ್ತಾರೆ. ನಾರದರು ಕೇಳ್ತಾರಂತೆ ದಾನದ ಬಗ್ಗೆ ಹೇಳಿ ಅಂತ. ದಾನದ ಬಗ್ಗೆ ಕೇಳಿದಾಗ ಹೇಳೋದು ಸದಾಶಿವ. ಉಮಾಪತಿರುವಾಚ. ಮೇರು ಪರ್ವತವನ್ನೇ ದಾನ ಮಾಡಿದಷ್ಟು ಪುಣ್ಯ ಬರುತ್ತೆ. ಆ ತರಹದ ದಾನದ ಬಗ್ಗೆ ಹೇಳ್ತೇನೆ ಕೇಳಿ. ಪುರಾಣದಲ್ಲಿ, ವೇದದಲ್ಲಿ, ಯಜ್ಞದಲ್ಲಿ ಎಲ್ಲ ತರಹದಲ್ಲಿಯೂ ಕೂಡ ನೀವು ಕೊಡಬೇಕಾದದ್ದು ನತತ್ಫಲಮಧೀತೇಷು ಕೃತೇಶ್ವಿಹ ಯದಶ್ನುತೆ. ಅಧ್ಯಯನ ಮಾಡುವವರಿಗೆ ದಾನ ಮಾಡಬೇಕು. ಮೊದಲನೆಯದ್ದು, ನೀವು ಕೊಡುವ ಒಂದು ಪುಟ್ಟ ಧಾನ್ಯವೂ ಕೂಡ ಧಾನ್ಯ ಶೈಲ ಅಂತ ಪರಿಗಣಿಸಲ್ಪಡ್ತದೆ. ಧಾನ್ಯ ಪರ್ವತ ಏನು ಅಷ್ಟು ದೊಡ್ಡ ಗುಡ್ಡ ಅಲ್ಲ. ಒಂದು ಪುಟ್ಟ ಭಾರವನ್ನ, ಒಂದು ಮಣ ಅಥವಾ 4 kg ಅಂತಾನೆ ಇಟ್ಕೊಳ್ಳಿ, ಅದನ್ನು ಕೊಟ್ಟರು ಇದು ಧಾನ್ಯ ಶೈಲ ಅಂತ ಔದಾರ್ಯದಿಂದ ದೇವರು ನಮಗೆ ಫಲವನ್ನು ಕೊಡ್ತಾನೆ. ನಾವು ಹಾಗೆ ಹೇಳಿದ್ರೆ ಸಾಕು, ಈ ಧಾನ್ಯವನ್ನು ನಿಮಗೆ ಕೊಡ್ತಾ ಇದ್ದೇನೆ ಅಂತ. ಯಾರು? ವೇದಾಧ್ಯಯನ ಮಾಡಿದವರಲ್ಲಿ ಕೊಡಬೇಕಂತೆ. ದ್ವಿತೀಯೋ ಲವಣಾಚಲ, ಉಪ್ಪು. ಗುಡಾಚಲ ತೃತೀಯಸ್ತು. ಈ ರೀತಿ ಸಂಕ್ರಾಂತಿಯಲ್ಲಿ, ಶುಕ್ಲ ಮಾಸದ ತೃತೀಯದಲ್ಲಿ, ಉಪರಾಗೆ ಗ್ರಹಣದಲ್ಲಿ, ವ್ಯತಿಪಾತದಲ್ಲಿ, ವಿವಾಹದಲ್ಲಿ, ಉತ್ಸವದಲ್ಲಿ, ಯಜ್ಞದಲ್ಲಿ, ದ್ವಾದಶಿಯಲ್ಲಿ, ಪುಣ್ಯ ನಕ್ಷತ್ರಗಳಿರುವ ಜಾಗದಲ್ಲಿ, ಪುಣ್ಯ ನಕ್ಷತ್ರಗಳು ಮೂಡುವಾಗ, ತೀರ್ಥಕ್ಷೇತ್ರಕ್ಕೆ ಹೋದಾಗ ಇದನ್ನು ದಾನ ಮಾಡಬೇಕು. ಎಲ್ಲ ಕಡೆ ಇರೋದಿಷ್ಟೇ ದಾನ. ಆ ದಾನವನ್ನು ಮಾಡಬೇಕಾದ್ರೆ ಇವರು ಒಳಗಡೆ ಇರತಕ್ಕಂತಹ ದೇವರನ್ನ ಕುರಿತು ದಾನ ದೇವರು ಇವರು ಒಳಗಡೆ ಇದ್ದಾನೆ, ನಾನು ಇವನಿಗೆ ಕೊಡೋದ್ರಿಂದ ಇವನು ಒಳಗಡೆ ಇರುವ ದೇವರು ಪ್ರೀತರಾಗಲಿ ಅಂತ ಅಂದುಕೊಳ್ಳಬೇಕು. ಹಾಗೆ ಮಾಡೋದ್ರಿಂದ ಮೇರುವನ್ನೇ ದಾನ ಮಾಡಿದಷ್ಟು ಪುಣ್ಯ. ಈ ತರಹ ಬೇಕಾದಷ್ಟು ಜನ ಸಿದ್ಧಿಯನ್ನು ಹೊಂದಿದ್ದಾರೆ.
ದಾನ ಮಾಡೋದು ಅಂತಂದರೆ ಈಗ ಅನುಸಂಧಾನ ಇಲ್ಲದೆ ಇವ್ರಿಗೆ ಉಪಕಾರ ಮಾಡ್ತಾ ಇದ್ದೇವೆ ಅಂತ ದಾನ ಮಾಡಿದರೆ ಅದರಿಂದ ಫಲ ಇಲ್ಲ ಅಂತಲ್ಲ, ಫಲ ಇದೆ, ಆದರೆ ಜ್ಞಾನ ಅನ್ನೋದು ಸಿಗಲ್ಲ. ನಮಗೆ ದಾನದ ಫಲ ಏನು ಅಂದರೆ ಜ್ಞಾನ. ಪರೋಪಕಾರವೂ ಆಯ್ತಲ್ಲ, ಪರೋಪಕಾರಕ್ಕೂ ಫಲ ಇದೆ. ಪರೋಪಕಾರ ಮಾಡಬೇಡಿ ಅಂತೇನು ಮಾಡಬೇಡಿ ಅಂತೇನು ಹೇಳಿಲ್ಲ ಶಾಸ್ತ್ರ. ಪರೋಪಕಾರನೂ ಮಾಡಿ ದಾನನೂ ಮಾಡಿ. ಪರೋಪಕಾರ ಕರುಣೆಯಿಂದ ಮಾಡುವಂಥದ್ದು, ದಾನ ಅನ್ನೋದು ಕರುಣೆ ಅಲ್ಲ, ಕರ್ತವ್ಯ. ಹೀಗಿದೆ. ಅಂದರೆ ಬೇರೆ ಗತಿ ಇಲ್ಲದೆ ಅವನು ಕೂತ್ಕೊಂಡಿರೋದಲ್ಲ, ಕೇವಲ ಜ್ಞಾನಕ್ಕಾಗಿ ನಿಂತ್ಕೊಂಡಿದ್ದಾನೆ, ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇಲ್ಲದೆ ಕೂತ್ಕೊಂಡಿರೋದಲ್ಲ. ಹೀಗೆ 83ನೆಯ ಅಧ್ಯಾಯ. 84ನೆಯ ಅಧ್ಯಾಯದಲ್ಲಿ ಲವಣಾಚಲ ದಾನ. ಲವಣಾಚಲ ದಾನದಲ್ಲಿ ಒಂದು ಸಂಗತಿಯನ್ನು ಹೇಳಬೇಕು. ಯಸ್ಮಾದನ್ನರತಾಸ್ತರವೇ ನೋತ್ಕಟ ಲವಣಂ ವಿನ ಪ್ರಿಯಂಚ ಶಿವಯೋರ್ನಿತ್ಯಂ ತಸ್ಮಾತ್ ಶಾಂತಿಂ ಕುರುಷ್ವಮೇ. ಎಲ್ಲ ಅನ್ನ ಎಲ್ಲ ರಸ ಈ ಲವಣ ಇಲ್ಲದೆ ಸೊಗೈಸುವುದಿಲ್ಲ. ಉಪ್ಪು ಇರಲೇಬೇಕಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಲ್ವಾ? ಆದ್ದರಿಂದ ಉಪ್ಪು ದಾನ ಮಾಡಬೇಕು. ಅದು ಶಿವಯೋಹೋ ಪ್ರಿಯ, ಶಿವಪಾರ್ವತಿಯರಿಗೆ ಅತ್ಯಂತ ಪ್ರಿಯವಾದದ್ದು. ಇದನ್ನು ಕೊಡೋದ್ರಿಂದಾಗಿ ಅವರು ಪ್ರೀತರಾಗಲಿ ಅಂತ ಹೇಳಿ ನಾವು ಅನುಸಂಧಾನ ಮಾಡಬೇಕು. ವಿಷ್ಣು ದೇಹ ಸಮುದ್ಭೂತಂ ಯಸ್ಮಾದ್ ಆರೋಗ್ಯವರ್ಧನಂ. ವಿಷ್ಣು ದೇಹದಿಂದ ಸಮುದ್ಭೂತವಾಗಿದೆ, ಆರೋಗ್ಯವನ್ನು ವರ್ಧಿಸುತ್ತೆ. ಈ ತರಹದ ದಾನದಿಂದ ಅನೇನ ವಿಧಿನಾಯಸ್ತು ದದ್ಯಾಲ್ ಲವಣ ಪರ್ವತಂ. ಉಮೆ ಮತ್ತು ಶಿವ ಅತ್ಯಂತ ಪ್ರೀತರಾಗಿ ಈ ತರಹದ ಅನುಸಂಧಾನ ಇಟ್ಕೊಂಡು ಕೊಟ್ಟರೆ ತಮ್ಮ ಗತಿಯನ್ನೇ, ತಮ್ಮ ಲೋಕವನ್ನೇ ಕೊಡ್ತಾರಂತೆ. ಇಲ್ಲಿಗೆ 84ನೆಯ ಅಧ್ಯಾಯ. ಇದೇ ರೀತಿ ಗುಡ ದಾನ, ಬೆಲ್ಲದ ಬಗ್ಗೆ ಈ ರೀತಿ ಹೇಳ್ಕೊಂಡು ಕೊಡಬೇಕಂತೆ. ಯಥಾ ದೇವೇಶು ವಿಶ್ವಾತ್ಮ ಪ್ರವರೋಯಂ ಜನಾರ್ದನ. ದೇವತೆಗಳಲ್ಲಿ ವಿಶ್ವಾತ್ಮನಾದ ನಾರಾಯಣ ಮಿಗಿಲು. ಸಾಮವೇದಸ್ತು ವೇದಾನಾಂ. ವೇದಗಳಲ್ಲಿ ಸಾಮವೇದ ಮಿಗಿಲು. ಮಹಾದೇವಸ್ತು ಯೋಗಿನಾಂ. ಅವಧೂತರಲ್ಲಿ ತಪಸ್ವಿಗಳಲ್ಲಿ ಸದಾಶಿವ ಮಿಗಿಲು. ಪ್ರಣವ ಸರ್ವಮಂತ್ರಾಣಾಂ. ಎಲ್ಲ ಮಂತ್ರಗಳಿಗಿಂತ ಓಂಕಾರ ಮಿಗಿಲು. ನಾರೀಣಾಂ ಪಾರ್ವತಿ ತಥಾ. ಎಲ್ಲ ಹೆಣ್ಣು ಮಕ್ಕಳಲ್ಲಿ ಪಾರ್ವತಿ ಮಿಗಿಲು. ತಥಾ ರಸಾನಾಂ ಪ್ರವರಃ ಸದೈವ ಇಕ್ಷುರಸೋಮತಃ. ಹಾಗೆ ರಸಗಳಲ್ಲಿ ಮಿಗಿಲಾದದ್ದು ಇಕ್ಷುರಸ, ಕಬ್ಬಿನ ರಸ. ಆ ಕಬ್ಬಿನ ರಸವನ್ನು ಬಳಸಿಕೊಂಡು ಮಾಡಿದ್ದು ಗುಡಪರ್ವತ. ಆ ಗುಡಪರ್ವತವನ್ನು ಕೊಡೋದ್ರಿಂದ ದೇವರು ಪ್ರೀತರಾಗಲಿ ಅಂತ ಇಷ್ಟು ಅನುಸಂಧಾನ ಮಾಡಬೇಕಂತೆ. ಇದರಿಂದ ಒಳ್ಳೆ ಫಲ, ಎಲ್ಲ ಒಳ್ಳೆ ಫಲಗಳನ್ನು ಹೇಳ್ತಾರೆ ಅನ್ನುವಲ್ಲಿಗೆ 85ನೆಯ ಅಧ್ಯಾಯ. ಹಾಗೆ ಸುವರ್ಣದಾನದ ಬಗ್ಗೆ ಹೇಳ್ತಾರೆ. ಆಮೇಲೆ ತಿಲಶೈಲ ಎಳ್ಳಿನದ ಬಗ್ಗೆ ಹೇಳ್ತಾರೆ. ಆಮೇಲೆ ಕಾರ್ಪಾಸಾಚಲ ಹತ್ತಿಯ ಬಟ್ಟೆಯ ಬಗ್ಗೆ ಹೇಳ್ತಾರೆ. ಆಮೇಲೆ ಘೃತಾಚಲಮನುತ್ತಮಂ ತುಪ್ಪದ ಬಗ್ಗೆ ಹೇಳ್ತಾರೆ. ಆಮೇಲೆ ರತ್ನದ ದಾನದ ಬಗ್ಗೆ ಹೇಳ್ತಾರೆ. ಬೆಳ್ಳಿಯ ದಾನದ ಬಗ್ಗೆ ಹೇಳ್ತಾರೆ. ಶರ್ಕರಾ ಶೈಲಮುತ್ತಮಂ ಸಕ್ಕರೆಯ ದಾನದ ಬಗ್ಗೆ ಹೇಳ್ತಾರೆ. ಆಗೆಲ್ಲ ಸ್ವಲ್ಪ ಸಕ್ಕರೆ ಬೇರೆ ತರಹ ಬರ್ತಾ ಇತ್ತು, ಬೆಳ್ಳಗೆ ಅಂತೇನು ಬರ್ತಾ ಇರಲಿಲ್ಲ. ಅದರ ಬಗ್ಗೆ ಹೇಳ್ತಾರೆ. ದುಸ್ವಪ್ನಾದಿಗಳೆಲ್ಲ ನಾಶ ಆಗತ್ತೆ ಅಂತ ಹೇಳಿ. ಆಮೇಲೆ ಶಾಂತಿಕ ಪೌಷ್ಟಿಕಗಳನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಶಾಂತಿ ಕರ್ಮ ಅಂತಂದರೆ 60 ವರ್ಷ ಆದಾಗ ಗ್ರಹಗಳೆಲ್ಲ ಶಾಂತಿ ಆಗಲಿ ಅಂತ ಮಾಡ್ತಾರೆ. ಪುಷ್ಟಿಕರ್ಮ ಅಂತಂದರೆ ಏನಾದರೂ ಒಂದು ದೌರ್ಬಲ್ಯ ಕಾಡಿದಾಗ ಮಾಡುವಂತಹ ಯಾಗ. ಅವುಗಳನ್ನು 93ನೆಯ ಅಧ್ಯಾಯ ಹೇಳುತ್ತೆ. ಅದನ್ನು ಮುಂದಿನ ಶನಿವಾರ ನೋಡೋಣ. ಕೃಷ್ಣಾರ್ಪಣಮಸ್ತು. ನಾಳೆಯಿಂದ ಮಹಾಭಾರತ ಇರುತ್ತೆ.